ಸ್ನೇಹಿತರೆ ನಮಸ್ಕಾರ. ಕನ್ನಡದ ಖ್ಯಾತ ನಟ, ನಿರ್ಮಾಪಕ, ನಿರ್ದೇಶಕ ದಿಲೀಪ್ ರಾಜನ್ನು ನಾವು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ದಿಲೀಪ್ ರಾಜ್ ನಮಗೆ ಕೊಟ್ಟು ಹೋಗಿರುವಂತಹ ನೆನಪುಗಳು ಅಷ್ಟಿದ್ದಾವೆ. ನಮಗೆ ಇಷ್ಟು ಕಾಡ್ತಾ ಇರುವಾಗ ಇನ್ನು ಅವರ ಧರ್ಮಪತ್ನಿ, ಪ್ರೀತಿಸಿ ಮದುವೆ ಆದಂತಹ ಈ ಧರ್ಮಪತ್ನಿಗೆ ಯಾವ ರೀತಿ ಆಗಿರ್ಬೋದು ನೀವೇ ಹೇಳಿ. 23ನೇ ವಯಸ್ಸು ದಿಲೀಪ್ಗೆ ಮದುವೆ ಆಗುವಂಥ ಸಂದರ್ಭದಲ್ಲಿ 23, ಇವರಿಗೆ ಯಾರಿಗೆ ವಿದ್ಯೆಗೆ ಕೇವಲ 22. ಈ 22-23ನೇ ವಯಸ್ಸಿಗೆ ಮದುವೆ ಆದಂಥವರು ಇಷ್ಟು ವರ್ಷಗಳ ಕಾಲ ಸುದೀರ್ಘ ಜೀವನವನ್ನು ಸಾಗಿಸಿ ಇವಾಗ ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಜೊತೆಗೆ ಇದ್ದರು. ಈಗ ನೋಡಿ, ಇಬ್ಬರು ಕೂಡ ಸೇಮ್ ಇಂಡಸ್ಟ್ರಿ ಆಗಿರೋದ್ರಿಂದ ಬೆಳಗ್ಗೆ ಆದರೆ ರಾತ್ರಿವರೆಗೂ, ರಾತ್ರಿ ಆದರೆ ಬೆಳಗ್ಗೆವರೆಗೂ ಒಟ್ಟಿಗೆ ಇರ್ತಾಯಿದ್ರು. ಆಲ್ಮೋಸ್ಟ್ ಅಲ್ಲಿ ಹೆಚ್ಚು ಕಡಿಮೆ ಇಬ್ಬರು ಕೂಡ ಜೊತೆಗೆ ಎಲ್ಲವನ್ನು ಕೂಡ ಜೊತೆಗೆ ನಿರ್ಧಾರವನ್ನು ತೆಗೆದುಕೊಳ್ತಿದ್ರು. ಒಂದು ರೀತಿಯಲ್ಲಿ 24 ಗಂಟೆಯಲ್ಲಿ ಹೆಚ್ಚು ಕಡಿಮೆ ಏನಾದರೂ ಪಾರ್ಟಿ ಅದು ಇದು ಅಂತ ಹೇಳ್ಬಿಟ್ಟು ಹೊರಗಡೆ ಹೋದರೆ, ದಿಲೀಪ್ ಸಪ್ರೇಟಾಗಿ ಹೋದ್ರೂ ಏನೊಂದು 2 ಅವರ್ 3 ಅವರ್ ಬಿಟ್ಟರೆ ಬಹುತೇಕ ಆಲ್ಮೋಸ್ಟಲ್ಲಿ ಒಟ್ಟಿಗೆ ಇರ್ತಿದ್ರು. ಇಂತಹ ಬಾಂಡಿಂಗ್ ಇದ್ದಂತಹ ಗಂಡ ಹೆಂಡತಿಯ ನಡುವೆ ಈಗ ಎಲ್ಲೋ ಒಂದು ಕಡೆ ದಿಲೀಪ್ ಇನ್ನಿಲ್ಲ ಅನ್ನುವಂಥ ಸುದ್ದಿಯನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಹೇಗೆ ಸಾಧ್ಯ ನೀವೇ ಹೇಳಿ? ಅಸಾಧ್ಯ, ಅದು ಇಂಪಾಸಿಬಲ್. ಯಾಕಂತ ಹೇಳಿದ್ರೆ ಆ ಮಟ್ಟಿಗೆ ದಿಲೀಪ್ ಮತ್ತು ವಿದ್ಯಾ ಅವರು ಒಂದು ಬಾಂಡಿಂಗ್ನಲ್ಲಿದ್ದರು. ಆದರೆ ಏನು ಮಾಡ್ತೀರಾ, ವಿಧಿಯಾಟ ಬೇರೆಯೇ ಇತ್ತು. ದೇವರು ಬೇಗ ದಿಲೀಪ್ ರಾಜನ್ನು ಕರ್ಕೊಂಡು ಹೋದರು. ಬಟ್ ದಿಲೀಪ್ ರಾಜ್ ಹೋದ ಬಳಿಕ ಅವರ ಪತ್ನಿಯ ಪರಿಸ್ಥಿತಿ ಇದೆಯಲ್ಲ, ಅದನ್ನು ಹೇಳ್ತಿರೋದು ಕಣ್ರಿ. ಅವ್ರು ಹಾಕ್ತಿರುವಂಥ ಕಣ್ಣೀರು, ಅವರು ನೆನಪಿಸಿಕೊಳ್ತಿರುವಂಥ ರೀತಿ ಮತ್ತು ಪ್ರತಿಯೊಂದು ಕ್ಷಣವೂ ಕೂಡ ದಿಲೀಪ್ಗಾಗಿ ಅವರ ಹೃದಯ ಮಿಡಿತಾ ಇರುವಂಥದ್ದು, ಇದ್ಯಾವುದು ಕೂಡ ನಾವು ಬಾಯಲ್ಲಿ ಹೇಳೋದಕ್ಕೆ ಅಸಾಧ್ಯ. ಅದನ್ನು ನಾವು ನೋಡಿನೇ ಕಣ್ತುಂಬಿಕೊಳ್ಬೇಕು. ಅಂದರೆ ಅಷ್ಟು ಪ್ರೀತಿ, ಅಷ್ಟೊಂದು ಮಮತೆ, ಅಷ್ಟೊಂದು ಆಸೆ, ಇಂಪಾಸಿಬಲ್. ಇವತ್ತಿನ ಕಾಲದಲ್ಲಿ 4-5 ದಿನಕ್ಕೆ ಡಿವೋರ್ಸ್ ಮಾಡ್ಕೊಳ್ತಿರುವಂಥ ಜೋಡಿಗಳು, ಅದರಲ್ಲೂ ಕೂಡ ಎಸ್ಪೆಷಲಿ ಬಣ್ಣದ ಲೋಕದ ಜೋಡಿಗಳನ್ನು ನೋಡಿದ್ರೆ, ಈಗ ನೋಡಿದ್ರಲ್ಲ ನಿನ್ನೆ ಮೊನ್ನೆ ಶುಭಾ ಪುಂಜ ಅವರ ಸುದ್ದಿ ಬಂದಾಗ ಹೀಗೆ ಅನ್ನಿಸ್ತಿತ್ತು, ಕೇವಲ 4 ವರ್ಷಕ್ಕೆ ಇವರಿಗೆ ದಾಂಪತ್ಯ ಬೇಡವಾಯಿತು, ಮತ್ತು ಯಾವ ಸುಖಕ್ಕೋಸ್ಕರ ಇವರು ಮದುವೆ ಆಗ್ತಾರೆ, ಇವರು ಏನು ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾರೆ ಅಂತೇಳಿ. ಇಲ್ಲಿ ನೋಡಿ, ಅದನ್ನು ಕಟ್ ಮಾಡಿ ಈ ಕಡೆ ನೋಡಿದ್ರೆ ದಿಲೀಪ್ ಮತ್ತು ವಿದ್ಯಾ ಅವರ ಪ್ರೀತಿಯ ಮದುವೆ ಅದಾದ ಬಳಿಕ ಅವರು ಇವತ್ತಿಗೂ ಕೂಡ ಇರುವಂಥ ರೀತಿ, ಗಂಡ ಇಲ್ಲ ಅಂತ ಹೇಳಿದ್ರು ಕೂಡ ನನಗೆ ಹೇಗೆ ಬದುಕ್ತೀನಿ ಅಂತೇಳಿ ಗೊತ್ತಾಗ್ತಿಲ್ಲ ಅಂತೇಳಿ. ಇತ್ತೀಚೆಗೆ ಇದೇ ದಿಲೀಪ್ ರಾಜ್ಗೋಸ್ಕರ ಒಂದು ನುಡಿನಮನ ಕಾರ್ಯಕ್ರಮವನ್ನು ಎಲ್ಲ ಕಲಾವಿದರು ಸೇರಿ, ನಿರ್ಮಾಪಕರು ಕಲಾವಿದರು ಸೇರಿ ಒಂದು ಆಯೋಜನೆಯನ್ನು ಮಾಡಿದರು. ಕರ್ನಾಟಕ ಟೆಲಿವಿಷನ್ ಪ್ರೊಡ್ಯೂಸರ್ ಅಸೋಸಿಯೇಷನ್ ವತಿಯಿಂದ ಈ ನುಡಿನಮನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇವರಿಗೆ ದಿಲೀಪ್ ರಾಜ್ಗೆ ಕಂಪ್ಲೀಟಾಗಿ ಅರ್ಪಣೆ ಆದಂಥ ಕಾರ್ಯಕ್ರಮ. ಅಂದರೆ ದಿಲೀಪ್ ರಾಜ್ ಜೊತೆಗೆ ಕಳೆದಂತಹ ಕ್ಷಣಗಳನ್ನು ಇಲ್ಲಿ ಒಬ್ಬೊಬ್ಬರೇ ಮೆಲುಕು ಹಾಕ್ತಾ ಹೋದರು. ಅಂದರೆ ಆ ಸಂದರ್ಭದಲ್ಲಿ ಒಬ್ಬೊಬ್ಬರು ಆಡಿದಂಥ ಮಾತುಗಳು ಕೂಡ ದಿಲೀಪ್ ರಾಜ್ ಅವರ ವ್ಯಕ್ತಿತ್ವವನ್ನು ಇನ್ನಷ್ಟು ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ನಮಗೆ ತೋರಿಸುವಂಥ ರೀತಿಯಲ್ಲೇ ಇತ್ತು. ಅಂದರೆ ದಿಲೀಪ್ ರಾಜ್ ಯಾವ ರೀತಿ ಇದ್ದರು, ಯಾರ ಜೊತೆಗೆ ಯಾವ್ಯಾವ ರೀತಿ ನಡೆದುಕೊಳ್ತಿದ್ರು ಅನ್ನೋದು ಒಂದು ಭಾಗ. ಆದರೆ ದಿಲೀಪ್ ರಾಜು ವೈಯಕ್ತಿಕ ಜೀವನವನ್ನು ಹೇಗೆ ತೆಗೆದುಕೊಂಡು ಹೋಗ್ತಿದ್ರು, ಮತ್ತೊಂದು ಕಡೆ ವೃತ್ತಿ ಜೀವನವನ್ನು ಹೇಗೆ ತೆಗೆದುಕೊಂಡು ಹೋಗ್ತಿದ್ರು ಅನ್ನುವಂಥದ್ದು, ಜೊತೆಗೆ ಪ್ರತಿಯೊಬ್ಬ ಹಿರಿಯ ನಟಿಯರಾಗಿರ್ಬೋದು, ನಿರ್ಮಾಪಕರು, ನಿರ್ದೇಶಕರಾಗಿರ್ಬೋದು, ಇವರುಗಳು ದಿಲೀಪ್ ರಾಜ್ ಬಗ್ಗೆ ಹೇಳಿದಂಥ ಕೆಲವೊಂದು ವಿಚಾರಗಳನ್ನು ಕೇಳಿದಾಗ ಎಂಥವರ ಕಣ್ಣಾದರೂ ಕೂಡ ತೇವ ಆಗಲೇಬೇಕು. ಆಮೇಲೆ ಉಮಾಶ್ರೀ ಅವರು ಮತ್ತೊಂದು ವಿಚಾರವನ್ನು ಹೇಳಿದರು, ಕಿರುತೆರೆಯ ಒತ್ತಡದ ಜೀವನವನ್ನು ನಾವು ಹೇಗೆ ತೆಗೆದುಕೊಳ್ಬೇಕು ಮತ್ತು ತೆಗೆದುಕೊಳ್ಳಬಾರ್ದು, ಈ 2 ವಿಚಾರವನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಅವರು ಹೇಳಿದರು. ನಾವು ಒತ್ತಡದ ಜೀವನದಿಂದ ದೂರ ಇದ್ದು ಆರೋಗ್ಯದ ಕಡೆಗೆ ಗಮನವನ್ನು ಕೊಡದೇ ಇದ್ದರೆ ತುಂಬ ಕಷ್ಟ. ನನಗಿಂತ ಚಿಕ್ಕವರು ಈ ರೀತಿ ನನ್ನ ಕಣ್ಮುಂದೆನೇ ಕಣ್ಮರೆ ಆಗೋದು, ಅಕಾಲಿಕವಾಗಿ ಜೀವ ಬಿಡೋದು ಅಂತ ಹೇಳಿದ್ರೆ ಮನಸ್ಸಿಗೆ ತುಂಬ ಸಂಕಟ ಆಗ್ತದೆ. ನನ್ನ ಮಕ್ಕಳ ವಯಸ್ಸಿನವರು ಅವರು, ಇವರಿಗೆ ನಾನು ಬಂದು ಇಲ್ಲಿ ನಮನ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ಆಗ್ಬೋದು ನಮ್ಮ ಪರಿಸ್ಥಿತಿ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎನ್ನುವಂತಹ ಮನವಿಯನ್ನು ಕೂಡ ಈ ಯುವ ಸಮುದಾಯಕ್ಕೆ ಮಾಡಿಕೊಂಡಿದ್ದಾರೆ ಉಮಾಶ್ರೀ ಅಮ್ಮನವರು. ಇದನ್ನು ಹೊರತುಪಡಿಸಿದ್ರೆ ಬಿ ಸುರೇಶ್ ಅವರು ಈ ಒಂದು ದಿಲೀಪ್ ರಾಜ್ ಅವರ ಜೀವನ ಮತ್ತು ಅವರ ಆರಂಭ, ದಿಲೀಪ್ ರಾಜ್ ಮತ್ತು ವಿದ್ಯಾ ಅವರ ಜೀವನದ ಆರಂಭ ಮತ್ತು ಇಲ್ಲಿವರೆಗೆ ಅವರು ಬಂದಂಥ ರೀತಿ ಎಲ್ಲವನ್ನು ಕೂಡ ಸ್ಮರಿಸಿದ್ರು. ಜೊತೆಗೆ ಆ ಸಂದರ್ಭದಲ್ಲಿ ಯಾವೆಲ್ಲ ಸವಾಲುಗಳು ಎದುರಾಯಿತು ಅನ್ನೋದನ್ನು ಕೂಡ ಅವರು ನೆನಪಿಸಿದರು. ಇಷ್ಟು ಮಾತ್ರವಲ್ಲ, ಇನ್ನು ದಿಲೀಪ್ ರಾಜ್ ಅವರ ಪತ್ನಿ ವಿದ್ಯಾ ಅವರು ಮಾತನಾಡಿ ಅವ್ರು ಹೇಳಿದಂಥ ಒಂದೊಂದು ಮಾತುಗಳು ಕೂಡ ಎಂಥವರನ್ನು ಕೂಡ ಈ ಕಲ್ಲು ಬಂಡೆಯನ್ನು ಕೂಡ ಕರಗಿಸುತ್ತೆ ಅಂತೇಳಿ ಹೇಳ್ತಾರಲ್ಲ, ಆ ರೀತಿ ಅಷ್ಟು ಮಾತುಗಳು ನಾಟುವಂತಿದ್ದು ಕಣ್ರಿ.
ನನಗಂತೂ ಆ ಮಾತುಗಳನ್ನು ನಿಮಗೆ ಹಾಗೆ ಕೇಳಿಸ್ಬೇಕು ಅಂತೇಳಿ ಅನಿಸುತ್ತೆ. ಬಟ್ ಕ್ಲಿಯರ್ ಫುಟೇಜ್ಗಳು ಇಲ್ಲ, ಬೇರೆ ಚಾನಲ್ದು ಫುಟೇಜ್ ಇರೋದು. ಹಾಗಾಗಿ ನನಗೆ ಆ ವಿಡಿಯೋ ಸಿಗಲಿಲ್ಲ. ಬಟ್ ಆ ವಿಡಿಯೋವನ್ನು ಕೇಳಿಸ್ಕೊಂಡು ನಾನು ನಿಮಗೆ ಈ ವಿಚಾರವನ್ನು ಹೇಳಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರುವಂಥದ್ದು. ಅಂದರೆ ಅವ್ರು ಹೇಳ್ತಾರೆ ಒಂದು ಕಡೆ, ನನಗೆ ಬದುಕೇ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು. ನಾನು ಬದುಕ್ತಾ ಇದ್ದಿದ್ದು ದಿಲೀಪಿಗಾಗಿ, ಬಟ್ಟು ದಿಲೀಪ್ ಇವತ್ತಿಲ್ಲ ಅಂತ ಹೇಳಿದ್ರೆ ನಾನು ಯಾರಿಗಾಗಿ ಬದುಕಬೇಕು ಅನ್ನುವಂಥದ್ದು ಇವರ ಮೂಲ ಪ್ರಶ್ನೆ. ಒಂದು. ಎರಡನೇದು, ನನಗೆ ಆತ ಎಲ್ಲವನ್ನೂ ಕೂಡ ಕಲಿಸ್ಕೊಟ್ಟ, ಬಟ್ ಅವನನ್ನು ಬಿಟ್ಟು ಬದುಕೋದು ಹೇಗೆ ಅಂತೇಳಿ ಕಲಿಸ್ಕೊಡ್ಲಿಲ್ಲ ಅಂಥೇಳಿ ಎರಡನೇದು. ಇನ್ನು ಮೂರನೇದು, ಅವನು ನನ್ನನ್ನು ಈ ರೀತಿ ನಡುದಾರಿಯಲ್ಲಿ ಬಿಟ್ಟು ಹೋಗಬಾರ್ದಾಗಿತ್ತು ಅನ್ನುವಂಥದ್ದು ಮೂರನೇ ವಿಚಾರ. ಅವನಿಲ್ಲದೆ ನಾನು ಏನೂ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತಲೂ ಕೂಡ ಕೈಚೆಲ್ಲಿ ಕೂತ್ಬಿಟ್ಟಿದ್ದಾರೆ. ಅಂದರೆ ಆಗ್ತಿಲ್ಲ ಆಕೆಗೆ. ಪ್ರತಿ ಕ್ಷಣವೂ ಕೂಡ ದಿಲೀಪ್ ಕಾಡ್ತಾ ಇದ್ದಾನೆ. ಆತ ನನ್ನ ಜೊತೆಗೆ ಯಾವಾಗಲೂ ಕೂಡ ಇರ್ತಾನೆ ಅನ್ನೋದು ನನ್ನ ನಂಬಿಕೆ. ಆದರೆ ದೈಹಿಕವಾಗಿ ಆತ ಇಲ್ಲ ಅನ್ನೋದು ಮಾತ್ರ ಅವರ ವಾಸ್ತವತೆ ಅನ್ನೋದನ್ನು ಬಿಚ್ಚಿಡ್ತಾರೆ. ಅಂದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ದಿಲೀಪ್ ಬಗ್ಗೆ ಏನೇನು ಒಳ್ಳೆಯದಿದೆ ಮತ್ತು ಏನೇನು ಚಾಲೆಂಜಸ್ಗಳನ್ನು ನಾವು ಎದುರಿಸಿದ್ವಿ ಎಲ್ಲವನ್ನೂ ಕೂಡ ಹೇಳಿದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ವಿಚಾರವನ್ನು ಕೂಡ ಹೇಳಿದ್ರು. ದಿಲೀಪ್ ರಾಜ್ಗೆ ಈ ಕರೋಕೆ ಅಂತ ಹೇಳಿದ್ರೆ ತುಂಬ ಇಷ್ಟ ಅಂತೆ. ಇವರಿಬ್ಬರೇ ಇರುವಾಗ ಹಾಡನ್ನು ಹೇಳ್ಕೊಳ್ಳುತ್ತಿರೋದು. ಆಲ್ಮೋಸ್ಟ್ ಅಲ್ಲ, ಒಂದು ಕರೋಕೆ ಬಾಕ್ಸ್ ಇತ್ತಂತೆ. ಆ ಕರೋಕೆ ಬಾಕ್ಸನ್ನು ಯಾವಾಗಲೂ ದಿಲೀಪ್ ತನ್ನ ಜೊತೆಗೆ ಇಟ್ಕೊಳ್ತಿದ್ರಂತೆ. ಅವರು ಯಾರು ವಿದ್ಯವ್ರು ಹೇಳ್ತಾರೆ, ನಾನು CCTV ಫುಟೇಜ್ಗಳನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿದೆ. ಏನು ಮಾಡ್ತಿದ್ದ ಮನೆಯಲ್ಲಿ, ಏನಾಗಿತ್ತು, ಏನು ಹೀಗೆಲ್ಲ ನೋಡ್ತಿರುವಾಗ ಆವತ್ತು ಕೂಡ ಅವರು ಆ ಕರೋಕೆ ಬಾಕ್ಸನ್ನು ಮೇಲೆ ಕೆಳಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಅವ್ರಿಗೆ ಒಂದು ರೀತಿಯಲ್ಲಿ ಹಾಡೋ ಹುಚ್ಚು, ಒಳ್ಳೆ ಸಿಂಗರ್ ಆಗಬೇಕು ಅನ್ನೋಂಥದ್ದು ಅವರ ಆಸೆ ಆಗಿತ್ತಂತೆ. ಜೊತೆಗೆ ಈ ಒಂದು ತನ್ನ ವಾದನವನ್ನು ಕಲಿಬೇಕು ಅನ್ನುವಂಥದ್ದು, ಒಂದು ಮ್ಯೂಸಿಷಿಯನ್ ಆಗಬೇಕು, ಜೊತೆಗೆ ಮ್ಯೂಸಿಕ್ಕನ್ನು ಕಲಿಬೇಕು, ಹಾಗೆಯೇ ಸಿಂಗರ್ ಆಗಬೇಕು ಅನ್ನೋಂಥದ್ದು ಅವರ ಆಸೆ ಆಗಿತ್ತಂತೆ. ಈ ರೀತಿ ಅವರ ಕನಸುಗಳು ಒಂದು ರೀತಿಯಲ್ಲಿ ಕಮರಿ ಹೋದವು ಅಂತ ಅಂದ್ಕೊಳ್ಳಿ. ಈ ಎರಡೂ ಕನಸುಗಳು ಕೂಡ ಈಡೇರಲಿಲ್ಲ. ಒಂದು. ಎರಡನೇದು, ಅವರು ಕನಸನ್ನು ಕಟ್ಕೊಂಡು ಜೀವಿಸ್ತಾ ಇದ್ರಲ್ವ ಹೆಂಡತಿ ಜೊತೆಗೆ, ಆ ಎಲ್ಲ ಕನಸುಗಳು ಕೂಡ ಇವಾಗ ಕಮರಿ ಹೋಗಿದ್ದಾವೆ. ಕೇವಲ ನೆನಪುಗಳಷ್ಟೇ ಉಳಿದಿದ್ದಾವೆ. ಇನ್ನು ಯಾವ ಕಾರಣಕ್ಕೂ ಕೂಡ ದಿಲೀಪ್ ನಮ್ಮ ನಡುವೆ ಬರೋದಕ್ಕೆ ಸಾಧ್ಯವಿಲ್ಲ, ಅದು ವಾಸ್ತವ. ಆದರೆ ಈ ಒಂದು ಪರಿಸ್ಥಿತಿ ಇದೆಯಲ್ಲ, ಇದು ಯಾರಿಗೂ ಕೂಡ ಬರಬಾರ್ದು ಅನ್ನೋಂಥದ್ದು ನಮ್ಮ ಆಶಯ. ಪ್ರತಿಯೊಬ್ಬರು ಕೂಡ ಅದನ್ನೇ ಆಶಯ ಮಾಡೋದು. ಯಾವ ಫ್ಯಾಮಿಲಿಯಲ್ಲೂ ಕೂಡ ಈ ರೀತಿಯಾದಂಥ ಪರಿಸ್ಥಿತಿಗಳು ಬರಬಾರ್ದು, ಯಾರಿಗೂ ಕೂಡ ಇಂಥ ಪರಿಸ್ಥಿತಿಗಳು ಬರಬಾರ್ದು. ಯಾಕಂತ ಹೇಳಿದ್ರೆ ಅದನ್ನು ಡೈಜೆಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಕಣ್ರಿ. ಈಗ ನೋಡಿ, ದಿಲೀಪ್ ಬಗ್ಗೆ ಯಾರೇ ಏನೇ ಮಾತನಾಡಿದರೂ ಕೂಡ ಫಸ್ಟಿಗೆ ಕಣ್ಣೀರು ಬಂದುಬಿಡುತ್ತೆ. ಯಾಕಂತ ಹೇಳಿದ್ರೆ ಆ ದಿಲೀಪ್ ಅವರ ಒಳ್ಳೆಯ ವ್ಯಕ್ತಿತ್ವ ಆ ಲೆವೆಲ್ಗಿದೆ. ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಕಲಾವಿದರನ್ನು ಗುರುತಿಸ್ತಿದ್ದಿದ್ದು, ಅವಕಾಶಗಳನ್ನು ಕೊಡ್ತಾ ಇದ್ದಿದ್ದು, ಮತ್ತು ಟ್ಯಾಲೆಂಟ್ ಇರೋರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಿದ್ದು, ಇವೆಲ್ಲವೂ ಕೂಡ ಈ ನುಡಿನಮನ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಹೊರಗಡೆ ಬಂದುಬಿಡ್ತು. ಅಂದರೆ ಎಲ್ರಿಗೂ ಕೂಡ ಒಂದೇ ಅಭಿಪ್ರಾಯ, ದಿಲೀಪ್ ಅವರ ಒಳ್ಳೆತನ, ದಿಲೀಪ್ ಅವರು ಮಾಡಿದಂಥ ಸಹಾಯ, ಇದ್ರ ಬಗ್ಗೆನೇ ಚರ್ಚೆ, ಇದ್ರ ಬಗ್ಗೆನೇ ಮಾತುಗಳು. ಅಂದರೆ ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ದಿಲೀಪ್ ಬಗ್ಗೆ ಪ್ರತಿಯೊಬ್ಬರು ಕೂಡ ಮಾತನಾಡಿದರು. ಅವರು ಕೊಟ್ಟಂಥ ಅವಕಾಶವನ್ನು ಬಳಸ್ಕೊಂಡಂಥ ಅದೆಷ್ಟೋ ನಟ ನಟಿಯರು ಇವತ್ತಿಗೂ ಕೂಡ ಕಿರುತೆರೆಯಲ್ಲಿ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಅಂಥವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಚಿಕ್ಕ ವಿಚಾರ ಅಲ್ವೇ ಅಲ್ಲ. ಇನ್ನು ಅವರ ಪತ್ನಿ ಅಂತೂ ಅದು ಹೇಗೆ ಮುಂದಿನ ದಿನಗಳನ್ನು ನಾನು ಕಳಿತೀನೋ ಅನ್ನುವಂತಹ ಒಂದು ನೋವಲ್ಲೇ ಇದ್ದಾರೆ ಅನ್ನೋದು ಅತ್ಯಂತ ಬೇಸರದ ಸಂಗತಿ. ಏನೇ ಆದರೂ ಕೂಡ ದಿಲೀಪ್ ರಾಜ್ ಅವರು ಇವತ್ತು ನಮ್ಮ ಜೊತೆಗೆ ಇಲ್ಲ ಅನ್ನೋದನ್ನು ನಾವು ಒಪ್ಪಿಕೊಳ್ಳಲೇಬೇಕು. ಬಟ್ ಮುಂದಿನ ಜನ್ಮದಲ್ಲಾದರೂ ಕೂಡ ದಿಲೀಪ್ ಮತ್ತು ವಿದ್ಯಾ 100 ಕಾಲ ಸುಖವಾಗಿ ಬಾಳುವಂತೆ ಆ ದೇವರು ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾವು ಆಶಯವನ್ನು ವ್ಯಕ್ತಪಡಿಸಬೇಕು. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.